ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದರೆ, ಮಧುಗಿರಿಯ ಶಾಸಕ ರಾಜಣ್ಣನವರು ಕಾಂಗ್ರೆಸ್ ಪಕ್ಷಕ್ಕೆ ಗುಡ್ ಬೈ ಹೇಳುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಎಸ್, ಕಾಂಗ್ರೆಸ್ನಲ್ಲಿ ಗೆದ್ದು ಸಚಿವರಾಗಿದ್ದ ಮಧುಗಿರಿಯ ರಾಜಣ್ಣನವರು 2025 ಆಗಸ್ಟ್ ತಿಂಗಳಲ್ಲಿ ನಡೆದ ರಾಜಕೀಯ ಬೆಳವಣಿಗೆಯಿಂದ ರಾಜೀನಾಮೆ ಕೊಡ್ತಾರೆ. ಎಸ್ ವೀಕ್ಷಕರೇ, ರಾಜಣ್ಣನವರಿಗೆ ಯಾವುದೇ ಆರೋಪಗಳಿಲ್ಲಿದ್ದೆ, ಯಾವುದೇ ಸ್ಕ್ಯಾಮಲ್ಲಿ ತಗೊಳಾಕೊಳ್ಳದೆ ಹೋದ್ರೂ ಹೈಕಮಾಂಡಿನ ರಾಹುಲ್ ಗಾಂಧಿ ವಿರುದ್ಧ ಮಾತಾಡಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ರಾಹುಲ್ ಗಾಂಧಿಯ ಮೇರೆಗೆ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನ್ನ ಸ್ನೇಹಿತ ರಾಜಣ್ಣನವರ ರಾಜೀನಾಮೆಯನ್ನು ತಗೋತಾರೆ. ಇಷ್ಟೆಲ್ಲ ಆದ ಮೇಲೂ, ರಾಜೀನಾಮೆ ಕೊಟ್ಟ ಮೇಲೂ ರಾಜಣ್ಣನವರು ಸಿದ್ದರಾಮಯ್ಯನವರ ಜೊತೆನೇ ಇರ್ತಾರೆ. ಹೀಗಿರಬೇಕಾದ್ರೆ ರಾಜಣ್ಣ ಮತ್ತೆ ಈಗಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರರ ಮಧ್ಯೆ ವೈಮನಸ್ಸು ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ರಾಜಣ್ಣನವರು ಡಿ.ಕೆ. ಶಿವಕುಮಾರ್ ಅವರಿಗೆ ಟಾಂಗ್ ಕೊಡ್ತಲೇ ಬರ್ತಾರೆ. ರಾಜಣ್ಣನವರು ಒಂದು ಪ್ರೆಸ್ ಮೀಟಲ್ಲೂ ಸಹ ಹೇಳ್ತಾರೆ, ಡಿ.ಕೆ. ಶಿವಕುಮಾರ್ CM ಆದರೆ ನಾನು ಅವರ ಸಂಪುಟದಲ್ಲಿ ಸಚಿವನಾಗುವುದೇ ಇಲ್ಲ ಅಂತ ಖಡಾಖಂಡಿತವಾಗಿ ಕಡ್ಡಿ ಮುರಿದಂಗೆ ಹೇಳ್ತಾರೆ. ಇಷ್ಟಾದ ಮೇಲೂ ಡಿ.ಕೆ. ಶಿವಕುಮಾರ್ ಅವರು CM ಆಯ್ತಾರೆ, ರಾಜಣ್ಣನವರು ಸಚಿವರು ಆಗದೇ ಇಲ್ಲ. ಹೀಗಿರಬೇಕಾದಾಗ ಈಗಲೂ ಸಹ ಕಾಂಗ್ರೆಸ್ಸಿನಲ್ಲಿ ಇದ್ದರು ಡಿ.ಕೆ. ಶಿವಕುಮಾರ್ ಕಂಡ್ರೆ KN ರಾಜಣ್ಣನವರಿಗೆ ಆಗೋದಿಲ್ಲ. ಅದಕ್ಕೆ ಈಗ ತನ್ನ ಮಾತೃಪಕ್ಷ ಕಾಂಗ್ರೆಸ್ ಅನ್ನು ಬಿಟ್ಟು JDS ಪಕ್ಷಕ್ಕೆ ಸೇರುವ ಆಲೋಚನೆಯನ್ನು KN ರಾಜಣ್ಣ ಮಾಡಿದ್ದಾರೆ ಎಂದು ಮೂಲಗಳು ಹೇಳ್ತಾ ಇದೆ. ಡಿ.ಕೆ. ಶಿವಕುಮಾರ್ CM ಆದ ಮೇಲೆ ರಾಜ್ಯದಲ್ಲಿ ಬೇರೆ ಬೇರೆ ಥರದ ನಡೀತಾನೆ ಇದೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಡಿ.ಕೆ. ಶಿವಕುಮಾರ್ ವಿರುದ್ಧ ತಿರುಗಿ ಬೀಳ್ತಾರೆ. ಇದಾದ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ಮೇಲೆ ಸತೀಶ್ ಜಾರಕಿಹೊಳಿ ಮತ್ತು ಸಿದ್ದರಾಮಯ್ಯವರ ಮಧ್ಯದಲ್ಲಿ ವೈಮನಸ್ಸು ಮೂಡುತ್ತೆ. ಹೀಗೆಲ್ಲ ಇರಬೇಕಾದ್ರೆ ಡಿ.ಕೆ. ಶಿವಕುಮಾರ್ CM ಆಗಿರೋ ಕಾರಣ ಈ ಪಕ್ಷದಲ್ಲಿ ನಾನು ಇರಲೇಬಾರದು ಅನ್ನುವ ಕಾರಣಕ್ಕೆ ರಾಜಣ್ಣನವರು JDS ಸೇರುವ ಯೋಚನೆ ಮಾಡಿದ್ದಾರಂತೆ. ರಾಜಣ್ಣನವರು JDSನ ಪರಮ ವೈರಿ ಅಂತಲೂ ಹೇಳ್ಬೋದು. ಯಾಕೆಂದ್ರೆ ರಾಜಣ್ಣನವರು ಪ್ರತಿ ಕ್ಷಣವೂ JDSನ ನಾಯಕರಾದ HD ಕುಮಾರಸ್ವಾಮಿ ಮತ್ತೆ ದೇವೇಗೌಡ ವಿರುದ್ಧ ಏನಾದ್ರು ಒಂದು ಪದಗಳನ್ನ ಬಳಸ್ತೇನೆ ಇದ್ರು. ಆದರೆ ಈಗ ರಾಜಕೀಯ ಸನ್ನಿವೇಶ ಹೆಂಗಿದೆ ನೋಡಿ, ರಾಜಣ್ಣನವರು ಅದನ್ನೆಲ್ಲ ಮರೆತು ಮತ್ತೆ JDSಗೆ ಹೋಗೋದಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡುವಂತೆ ವಿಧಾನಸೌಧದಲ್ಲಿ ರೇವಣ್ಣನವರ ಪರವಾಗಿ ರಾಜಣ್ಣನವರು ಮಾತಾಡಿದ್ದಾಗ್ಬೋದು, ಕುಮಾರಸ್ವಾಮಿ ಅವ್ರನ್ನ ಮೀಟ್ ಮಾಡಿರೋದಾಗ್ಬೋದು. ಇದೆಲ್ಲನೂ ರಾಜಣ್ಣನವರು ಪಕ್ಷ ಬಿಡುತ್ತಾರ ಅನ್ನುವುದಕ್ಕೆ ಉದಾಹರಣೆ. ವೀಕ್ಷಕರೇ, ಕುಮಾರಸ್ವಾಮಿ ಅವ್ರ ಜೊತೆ ಆಲ್ರೆಡಿ ರಾಜಣ್ಣನವರು ರೇವಣ್ಣರ ಮುಖಾಂತರ ಮಾತಾಡಿದ್ದಾರಂತೆ. ಕುಮಾರಸ್ವಾಮಿ ಅವರು ಖುಷಿಯಿಂದ ನೀವು ಬನ್ನಿ ನಮ್ಮ ಪಕ್ಷಕ್ಕೆ, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರಂತೆ. ಅದರ ಜೊತೆಗೆ ರೇವಣ್ಣನವರು HD ದೇವೇಗೌಡರ ಹತ್ರನೂ ಇದೇ ಮಧುಗಿರಿಯ ರಾಜಣ್ಣನವ್ರನ್ನ ಕರ್ಕೊಂಡೋಗಿ ಮಾತಾಡಿಸಿದಾರಂತೆ. ಅಲ್ಲಿ ದೇವೇಗೌಡರು ಸಹ ಒಪ್ಪಿಗೆ ಕೊಟ್ಟಿದ್ದಾರಂತೆ. ಅಂದರೆ ಈಗಿನ ಸನ್ನಿವೇಶ ನೋಡಿದ್ರೆ ರಾಜಣ್ಣನವರು ಕಾಂಗ್ರೆಸ್ಸಿನಲ್ಲಿ ಆಕ್ಟಿವ್ ಆಗಿಲ್ಲ, ತುಂಬ ಸೈಲೆಂಟ್ ಆಗಿದ್ದಾರೆ. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ತಾ ಇದ್ದಾರೆ. ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಮುಂದೆ ಜೀವನ ಇಲ್ಲ, ಅಂದರೆ ಉಳಿಗಾಲ ಇಲ್ಲ. ಈಗಿಂದೀಗಲೇ 28ರ ಚುನಾವಣೆ ಎಷ್ಟೊತ್ತಿಗೆ ನಾನು ಪಕ್ಷ ಬದಲಾವಣೆ ಮಾಡಬೇಕು ಅಂತ ರಾಜಣ್ಣನವರು ಯೋಚನೆ ಮಾಡಿದ್ದಾರೆ. ವೀಕ್ಷಕರೇ, ಒಂದು ಕಡೆ ಕುಮಾರಸ್ವಾಮಿ, ಒಂದು ಕಡೆ ದೇವೇಗೌಡರು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ರಾಜಣ್ಣನವರಿಗೆ ಮತ್ತಷ್ಟು ಬಲ ಬಂದಿದೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ವಿರುದ್ಧ ಇಷ್ಟೆಲ್ಲ ಮಾತಾಡಿದ್ರು ಅಂತ ವಿಧಾನಸೌಧ ಪಡಸಾಲೆಯಲ್ಲಿ ಈ ಮಾತುಕತೆ ಸ್ಟಾರ್ಟ್ ಆಗಿದೆ. ಇದರ ಜೊತೆಗೆ ಇನ್ನೊಬ್ಬ ಶಾಸಕ ಯಾರಪ್ಪ ಅಂದರೆ ಅವ್ರು ಯಾರು ಅಲ್ಲ, ಮಧುಗಿರಿಯ ಇದೇ ರಾಜಣ್ಣನವರ ಮಗ ರಾಜೇಂದ್ರ. ಎಸ್, ರಾಜೇಂದ್ರ ಅವರು ಈಗ ಪ್ರಸ್ತುತ ಮಧುಗಿರಿ ಕ್ಷೇತ್ರದಿಂದ MLC ಆಗಿ ಗೆದ್ದಿದ್ದಾರೆ. ಅವರೂ ಸಹ ಕಾಂಗ್ರೆಸ್ಸಲ್ಲೇ ಇದ್ದಾರೆ. ಆದರೆ ಅಪ್ಪನ ನಡೆಸಿಕೊಂಡ ರೀತಿಗೆ ಮಗನೂ ಸಹ ಬೇಸತ್ತಿದ್ದಾರೆ. ಆದರೆ ಈಗ ಅವರು JDS ಸೇರ್ತಾ ಇಲ್ಲ, ಅದರ ಬದಲಾಗಿ BJP ಸೇರುವ ಆಲೋಚನೆ ರಾಜೇಂದ್ರ ಅವರಿಗಿದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ರಾಜೇಂದ್ರ ಅವರು BJP ನಾಯಕರ ಒಳನಾಟದಲ್ಲಿ ಇರುವುದು ತುಂಬಾ ಸಲ ನಿಮ್ಗೂ ನೋಡಿದಿರ, ಗೊತ್ತಾಗಿದೆ. ಅಪ್ಪ ಮಗ ಇಬ್ಬರು ಬೇರೆ ಬೇರೆ ಪಕ್ಷದಲ್ಲಿ ಇದ್ದು ರಾಜಕಾರಣ ಮಾಡುವ ಯೋಚನೆ ಮಾಡಿದ್ದಾರಾ? BJP ಮತ್ತೆ JDS ನಲ್ಲಿ ಇಬ್ಬರು ರಾಜಕಾರಣ ಮಾಡಬೇಕು ಅಂತ ಅನ್ಕೊಂಡಿರಬಹುದು. ಹೌದು ವೀಕ್ಷಕರೇ, ನೋಡಿ,
ಡಿ ಕೆ ಶಿವಕುಮಾರ್ CM ಆದ ಮೇಲೆ ಒಂದಲ್ಲ ಒಂದು ಪರಿಸ್ಥಿತಿ ಅವರಿಗೆ ಕೈ ಕೊಡ್ತಾನೇ ಇದೆ. ಒಂದು ಕಡೆ ಈಗ ಬಿಡದಿಯ ಟೌನ್ಶಿಪ್ ಮಾಡಲು ಹೊರಟ ಡಿ ಕೆ ಶಿವಕುಮಾರ್ಗೆ ಅಲ್ಲಿನ ಜನರು ಚೀಮಾರಿ ಹಾಕ್ತಾ ಇದ್ದಾರೆ. ಇನ್ನೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರಿಂದ ಅಂತರ ಕಾಯ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಬೇರೆ ತರ ಪ್ಲಾನ್ ಮಾಡಿ ಡಿ ಕೆ ಶಿವಕುಮಾರ್ನ ಕಟ್ಟಾಕಲೇಬೇಕು ಅಂತ KPCC ಅಧ್ಯಕ್ಷರಾದ BK ಹರಿಪ್ರಸಾದ್ ಅವರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಓಡಾಡ್ತಾ ಇದ್ದಾರೆ. ಇದರೆಲ್ಲ ಮಧ್ಯದಲ್ಲಿ ಚಾಮರಾಜಪೇಟೆಯ ಜಮೀರ್ ಅಹಮದ್ ಖಾನು ಡಿ ಕೆ ಶಿವಕುಮಾರ್ ನಿನ್ನೆ ಕರೆದಂತ ಮೀಟಿಂಗ್ಗೆ ಜಮೀರ್ ಅಹಮದ್ ಖಾನು ಮತ್ತೆ BTM ಲೇಔಟಿನ ಶಾಸಕರಾದ ಮತ್ತು ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಸಹ ಹೋಗಿಲ್ಲ. ಇಲ್ಲಿ ಅರ್ಥ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ಗೆ ಯಾವ ಸಚಿವರು ಬೆಂಬಲ ಕೊಡ್ತಾ ಇಲ್ಲ ಅನ್ನೋದು. ಯಾಕಪ್ಪ ಅಂದ್ರೆ ರಾಮಲಿಂಗಾರೆಡ್ಡಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಪರಮ ಆಪ್ತ. ಅವರೇ ಸಹ ನಿನ್ನೆ ಡಿ ಕೆ ಶಿವಕುಮಾರ್ ಕರೆದಂತ ಮೀಟಿಂಗ್ಗೆ ಹೋಗಿಲ್ಲ. ಅಂದ್ರೆ ಅವ್ರಿಗಿದೆ, ನನಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಸ್ಥಾನ ಕೊಟ್ಟಿಲ್ಲ, ಅದಕ್ಕಿಂತ ಅವರಿಗೆ ಒಂದು ಸ್ವಲ್ಪ ಕೋಪ ಇದೆ, ಅದಕ್ಕೆ ಸಹ ಹೋಗಿಲ್ಲ. ಆದರೆ ಜಮೀರ್ ಅಹಮದ್ ಅವರು ಏಂತಕ್ಕೆ ಹೋಗಿಲ್ಲ ಅಂದ್ರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ನನಗೆ ಸಚಿವ ಸ್ಥಾನ ಸಿಗದೆ ಹೋಗೋದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅನ್ನೋದು ಜಮೀರ್ ಅಹಮದ್ ಅವರ ಮನಸ್ಸಲ್ಲಿ ಬಂದು ಕೂತುಬಿಟ್ಟಿದೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ಯಾವ ಇದಕ್ಕೂ ಅವರು ಹೋಗ್ತಾ ಇಲ್ಲ. ವೀಕ್ಷಕರೇ ನೋಡಿ, ಈಗ ಪ್ರಸ್ತುತ ರಾಜಕಾರಣದಲ್ಲಿ ಯಾರ್ಯಾರು ಕಾಂಗ್ರೆಸ್ಸಿಂದ ರಾಜೀನಾಮೆ ಕೊಟ್ಟು BJP ಮತ್ತೆ JDS ಹೋಗ್ತಾರೋ ಗೊತ್ತಿಲ್ಲ. ಆದರೆ ಇಬ್ಬರಂತೂ ಕನ್ಫರ್ಮ್ ಅತಿ ಶೀಘ್ರದಲ್ಲೇ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಅವರು ಪಕ್ಷ ಬಿಡುವುದಂತೂ ಕನ್ಫರ್ಮ್ ಆಗಿದೆಯಂತೆ. ಇದು ವಿಧಾನಸೌಧದ ಪಡಸಾಲೆಯಿಂದ ಬಂದ ಮೂಲಗಳು. ವೀಕ್ಷಕರೇ, ಹೀಗೆ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಸಚಿವರು ಮತ್ತೆ ಶಾಸಕರು ಒಬ್ಬೊಬ್ಬರೇ ಈಚೆ ಹೋದರೆ ಕಾಂಗ್ರೆಸ್ಸಿನ 2028ರ ಪರಿಸ್ಥಿತಿ ಏನಾಗಬಹುದು? ಮತ್ತೊಮ್ಮೆ ನಾನು CM ಆಗಲೇಬೇಕು ಅಂತ ಕಾದು ಕುಳಿತಿರುವ ಡಿ ಕೆ ಶಿವಕುಮಾರ್ ಅವರ ಪರಿಸ್ಥಿತಿ ಏನಾಗಬಹುದು ಯೋಚನೆ ಮಾಡಿ. ಯಾಕೆ ಅಂದರೆ ಕಾಂಗ್ರೆಸ್ ಪ್ರತಿ ಹಗರಣದಲ್ಲೂ ಒಂದೊಂದಾಗೆ ತಗಲಾಕೋತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಕಾಂಗ್ರೆಸ್ ಪಕ್ಷ ಇನ್ನು 2 ವರ್ಷ ಪೂರೈಸುತ್ತೆ ಅನ್ನೋದು ಡೌಟು ಅನ್ನೋದು ಕೆಲವರ ಅಭಿಪ್ರಾಯ. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಏನನ್ನಿಸ್ತು? ರಾಜಣ್ಣನವರು ಮತ್ತೆ ರಾಜೇಂದ್ರ ಅವರು ಪಕ್ಷ ಬಿಡ್ತಾರ, ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದು ಡಿ ಕೆ ಶಿವಕುಮಾರ್ಗೆ ಚೆಕ್ಮೆಂಟ್ ಇಡ್ತಾರ? ಇದನ್ನ ನೀವು ಕಾಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.